ಅಟ್ಲೀಸ್ಟ್ ಮಾಜಿ DG IGP ಅಪ್ಪ ಯಾವುದೋ ಒಂದು ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಆದಂಥ ಸಂದರ್ಭದಲ್ಲಿ ನಾವು ಅದನ್ನು ವಿಚಾರಣೆ ಮಾಡ್ಲಿಕ್ಕೆ ಆಗೋದಿಲ್ಲ, ಅಥವಾ ಯಾಕೆ ಬೇಕು ಮಾಜಿ DG IGP ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರ ಫ್ಯಾಮಿಲಿ ಅಂದರೆ ಆಗ್ತಾ ಇರುವಂಥ ಕಿರಿಕು ಅಂತ ಅಂದ್ಕೊಂಡ್ರು ಅಟ್ಲೀಸ್ಟ್ ಹಿರಿಯ ಆಫೀಸರ್ಸ್ಗಳಿಗಾದರೂ ಹೇಳಿ, ಇದನ್ನು ಸಾರ್ಟ್ ಔಟ್ ಮಾಡುವಂಥ ಕೆಲಸನೋ ಅಥವಾ ಅವ್ರು ಏನಾಗಿತ್ತು ಸಮಸ್ಯೆ, ಏನು ಪ್ರಾಬ್ಲಮ್ ಆಗ್ತಾ ಇತ್ತು ಅದನ್ನು ಸರಿ ಮಾಡುವಂಥ ಕೆಲಸ ಆಗ್ಬಿಟ್ಟಿದ್ರೆ ನೀವು ಹೇಳ್ದಂತೆ ಇವತ್ತಿನ ಈ ಘಟನೆ ಆಗ್ತಾ ಇರಲಿಲ್ಲ. ನಿಜಕ್ಕೂ ನೋಡಿ, ಇದು ಈ ಪೊಲೀಸ್ ಇಲಾಖೆಗೆ ದೊಡ್ಡ ಕಪ್ಪು ಚುಕ್ಕಿ. ಯಾಕೆಂದ್ರೆ ಎಂತೆಂಥ ಆಫೀಸರ್ಸ್ ಇದ್ರು ಹಿಂದೆ ಅಂತ ಹೇಳಿದ್ರೆ, ಗರುಡಾಚಾರು, ಹರ್ಲಂಕರು, ಅಜಯ್ ಕುಮಾರ್ ಸಿಂಗ್, ಬಿದುರಿ ಅವರು, ಮರಿಸ್ವಾಮಿ ಅವರು, ನಾನು ನೋಡಿದಂಗೆ ಬಹಳ ಪ್ರಾಮಾಣಿಕ ಮತ್ತೆ ಬಹಳ ಒಳ್ಳೆ ಅಧಿಕಾರಿಗಳ ಕೈಲಿ ನಾವು ಕೆಲಸ ಮಾಡಿದ್ದೀವಿ. ಅದರಿಂದ ನಾನು ಹೇಳ್ತಾ ಇರೋದು, ಅದು ಈ DG ರಿಟೈರ್ಡ್ ಆಗಿದ್ದಾರೆ. ಪೊಲೀಸರಿಗೆ ಏನು ಭಯ ಇತ್ತು? ಈಗ ಸರ್ವಿಸ್ನಲ್ಲಿ ಇದ್ದ DG ಜೊತೆನೇ ನಾವು ಕೆಲಸ ಮಾಡಿದ್ದೀವಿ. ಒಬ್ಬರು ಬೆಂಕಿ ಥರ DG ಇದ್ರು, ಅವರು ತೀರ್ಕೊಂಡಿದ್ದಾರೆ ಇವಾಗ. ಅವರು ಬಹಳ ಗಲಾಟೆ ಇತ್ತು, ಅವ್ರ ಮನೆಯಲ್ಲೂ ಗಲಾಟೆ ಇತ್ತು. ಅದನ್ನು ಸಾರ್ಟ್ ಔಟ್ ಮಾಡೋಕ್ಕೆ ಬಹಳಷ್ಟು ಲೋಕಲ್ ಪೊಲೀಸ್ನವರು ಹೆಣಗಾಡಿದ್ದಾರೆ ಅದರಲ್ಲಿ. ಇಲ್ಲಿ ನನ್ನ ಪ್ರಕಾರ ನೋಡಿ, ನಿರ್ಲಕ್ಷ್ಯ ವಹಿಸಿರೋದ್ರಿಂದ ಕೊನೆಗೆ ಶಿ ಹ್ಯಾಸ್ ಟೇಕನ್ ದ ಲಾ ಇನ್ ಟು ಅವರ್ ಹ್ಯಾಂಡ್ಸ್ ಅಂತ ಕಾಣುತ್ತೆ ನನಗೆ. ಆಮೇಲೆ ಅವ್ರು ಹೇಳ್ತಾ ಹೋಗ್ತಾರೆ ಗನ್ನ ಶೂಟ್ ಮಾಡೋಕ್ಕೆಲ್ಲ ಪ್ರಯತ್ನ ಮಾಡ್ತಾ ಇದ್ರು, ಸೊ ಹೀಗಾಗಿ ನಾವು ತುಂಬ ಅತಿರೇಕಕ್ಕೆ ಹೋಗಿ ಆಮೇಲೆ ಕೊಲೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅಂತ. ಸರ್, ನೀವೀಗ ಅಂದರೆ ಯಾರೇ ಒಬ್ಬರು DG IGP ಆದಂಥ ಸಂದರ್ಭದಲ್ಲಿ ಸಹಜವಾಗಿ ಓಂ ಪ್ರಕಾಶ್ ಅವರ ಬಗ್ಗೆ, ಅವರು DG IG 2015 ಆದಾಗ ಅವ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಪಡ್ಕೊಂಡಿರ್ತೀರ ಒಂದು 10 ವರ್ಷಗಳ ಹಿಂದೆ. ಹೇಗಿದ್ರು, ಏನು ಎತ್ತ, ಆ ಆಫೀಸರ್ ಯಾವ ರೀತಿಯಾಗಿ ಹೇಗೆ ವರ್ತಿಸ್ತಾರೆ, ಸಿಬ್ಬಂದಿ ಜೊತೆ ಹೇಗಿರ್ತಾರೆ, ಮತ್ತು ಅವರ ಸ್ಟೈಲ್ ಆಫ್ ಆ್ಯಕ್ಷನ್ ಯಾವ ರೀತಿಯಾಗಿರುತ್ತೆ, ಇದನ್ನೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಂಡಿರ್ತೀರಲ್ಲ, ಅದ್ರ ಬಗ್ಗೆ ಹೇಳ್ತಾ ಹೋಗೋದಾದರೆ ಓಂ ಪ್ರಕಾಶ್ ಅವ್ರ ಬಗ್ಗೆ. ಇಲ್ಲ, ನಾನು ಹೇಳಿದ್ನಲ್ಲ, ತುಂಬಾ ಒಳ್ಳೆ ಆಡಳಿತಗಾರ. ಪ್ರಮೋಷನ್ಸ್ ಅಂತೂ ಹುಡುಕಿ ಕೊಟ್ಟಿದ್ದಾರೆ ನನಗೆ ಗೊತ್ತಿದ್ದಂಗೆ. ನಮ್ಗಳಿಗೆಲ್ಲ ತೊಂದರೆ ಆಯಿತು ಪ್ರಮೋಷನ್. ಬಟ್ ಇವ್ರಗಳ ಕಾಲದಲ್ಲಿ ಯಾರ್ಯಾರು ಪ್ರಮೋಷನ್ ಅಲ್ಲಿ ವಂಚಿತರಾಗಿದ್ರು ಅವ್ರಿಗೆಲ್ಲ ಪ್ರಮೋಷನ್ ಕೊಟ್ಟಿದ್ದಾರೆ. ಮತ್ತೆ ಒಬ್ಬ ಕಾನ್ಸ್ಟೇಬಲ್ ಇಂದ ಹಿಡಿದು ಯಾರೇ ರ್ಯಾಂಕ್ನವರು ತೊಂದರೆ ಇದ್ದವ್ರ ಅವ್ರ ಹತ್ರ ಹೋದ್ರೆ ಆ ಸಮಸ್ಯೆಯನ್ನು ಬಹಳಷ್ಟು ಇಂಟ್ರೆಸ್ಟ್ ಕೊಟ್ಟು ಅದನ್ನು ಸಾಲ್ವ್ ಮಾಡಿದ್ದಾರೆ. ನೋಡಿ, ನಾವೇ ಹೇಳ್ತಾ ಇದ್ದೀನಲ್ಲ, ನಾವು ರಿಟೈರ್ಡ್ ಆಫೀಸರ್ಸು ಪೆಮ್ಮಯ್ಯನವರು ಪ್ರೆಸಿಡೆಂಟ್ ಇದ್ದಾಗ ನಾವು ಹೋಗಿ ಇವ್ರನ್ನ ಅಪ್ರೋಚ್ ಮಾಡಿದ್ವಿ. ಹಾಗೆ ಈ ಪ್ರೆಸೆಂಟ್ DG ಅವರು ಅಡ್ಮಿನಿಸ್ಟ್ರೇಷನ್ ADG ಆಗಿದ್ರು, ಅವರು ಇದ್ರು ನಮ್ಮ ಮೀಟಿಂಗ್ ಅಲ್ಲಿ. ಆವಾಗ DG ಅಲ್ಲೇ ಅದನ್ನ ಪರಿಹರಿಸಿ ಸರ್ಕಾರ ಜೊತೆ ಸ್ಪಂದಿಸಿ ನಮಗೆ 10 ಕೋಟಿ ನಮ್ಮ ರಿಟೈರ್ಡ್ ಆಫೀಸರ್ಸ್ಗೆ ತಂದುಕೊಟ್ಟು ಎಲ್ಲ ಆರೋಗ್ಯ ಭಾಗ್ಯನ ನಮ್ಮ ರಿಟೈರ್ಡ್ ಆಫೀಸರ್ಸ್ಗೆ ಕೊಡಿಸಿದ್ರು. ಆಮೇಲೆ ತುಂಬಾ ಸೌಮ್ಯ ಸ್ವಭಾವದವರು. ಇಷ್ಟು ನೋಡಿ, ಅವರ ಇಡೀ ಆಡಳಿತದಲ್ಲಿ ಎಲ್ಲೂ ಕೆಲವು ಅಧಿಕಾರಿಗಳದ್ದು ಗಲಾಟೆಗಳು ಬೀದಿಗೆ ಬಂದಿದೆ, ಇವ್ರದ್ದು ಎಲ್ಲೂ ಬಂದಿಲ್ಲ. ಒಂದ್ಸರಿ ಮಾತ್ರ ಒಂದು ಚಿಕ್ಕಮಗಳೂರು ಮಹಿಳೆ ಬಂದು DG ಆಫೀಸ್ ಮುಂದೆ ಧರಣಿ ಕೂತರು, ಒಂದು ಗಲಾಟೆ ಮಾಡಿದ್ರು ಅಂತ ನಾನು ಪೇಪರ್ ಓದಿದ್ದು ಒಂದು ನೆನಪು. ಅದು ಇನ್ನೂ ತನಿಖೆಯಲ್ಲಿ ಹೊರಗಡೆ ಬರಬೇಕು. ಇದು ಈ ಕಲಹಕ್ಕೆ ಬೇರೆ ಮಹಿಳೆಯದ ಒಂದು ವಿಚಾರನೂ ಬಂದಿರಬಹುದು. ಬಟ್ ಇದನ್ನೆಲ್ಲ ನೋಡಿ, ಪ್ರತಿ ಮನೆಯಲ್ಲಿ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ನನ್ನ ಪ್ರಕಾರ ಸಮಸ್ಯೆ ಇಲ್ಲದ ಕುಟುಂಬನೇ ಇಲ್ಲ. ಎಲ್ಲ ಯಾವುದಾದ್ರೂ ಒಂದು ವಿಚಾರದಲ್ಲಿ ಇರುತ್ತೆ, ಮಕ್ಕಳ ವಿಚಾರದಲ್ಲಿ ಇರುತ್ತೆ, ಆಸ್ತಿ ವಿಚಾರದಲ್ಲಿ ಇರುತ್ತೆ, ಬೇರೆ ಸಂಪರ್ಕದಿಂದ ಅನೈತಿಕ ಸಂಬಂಧದಲ್ಲಿ ಇರುತ್ತೆ, ಇದೆಲ್ಲ ಇದ್ದೇ ಇರುತ್ತೆ. ಇಲ್ಲ ಯಾವ ಸಾವಿಲ್ಲದ ಮನೆ ಹೇಗಿಲ್ವೋ ಹಾಗೆ ನನ್ನ ಪ್ರಕಾರ ಕುಟುಂಬ ಸಮಸ್ಯೆ ಇಲ್ದಿರೋ ಫ್ಯಾಮಿಲಿನೇ ಇಲ್ಲ. ಅಂದ್ರೆ ಜೀವನ ಇಟ್ ಈಸ್ ಅನ್ ಆರ್ಟ್ ಆಫ್ ಲಿವಿಂಗ್. ಬದುಕು ಬಹಳ ಸುಂದರ. ನಾನಂತೂ ರಿಟೈರ್ಡ್ ಆದ್ರೂ ಬಹಳ ಚೆನ್ನಾಗಿ ಪ್ಲಾನ್ಡ್ ಆಗಿ ವಿತ್ ವಿಷನ್. ಆದಷ್ಟು ನಾವು ಇವಾಗ ನಾವು ಅಟ್ಯಾಚ್ಮೆಂಟ್ ಇಂದ ನಾವು ಡಿಟ್ಯಾಚ್ಮೆಂಟ್ಗೆ ಬರಬೇಕು. ನನ್ನ ಪ್ರಕಾರ ನಮಗೆ ಏನು ಬಹಳ ಆಸೆಗಳಿದೆ ಅದನ್ನ ಕಳ್ಕೊಂಡು ಬಂದ್ರೆ ನಮಗೆ ಸುಖ ಸಿಗುತ್ತೆ ಜೀವನದಲ್ಲಿ. ಯು ಶುಡ್ ಕಮ್ ಔಟ್ ಫ್ರಮ್ ಅಟ್ಯಾಚ್ಮೆಂಟ್. ನನ್ನ ಪ್ರಕಾರ ಡಿಟ್ಯಾಚ್ಮೆಂಟ್ಗೆ ಬರಬೇಕು. ಇವ್ರು ಇನ್ನೂ ಆಸ್ತಿ ನನಗೆ ಬೇಕು, ವಯಸ್ಸೇನು ಅವ್ರದ್ದು ನಾವು ಊಟ ಏನ್ ಮಾಡ್ತೀವಿ, ಎಷ್ಟು ಮಾಡಬಹುದು ನೋಡಿ. ಇದು ಎಷ್ಟೊಂದು ದೊಡ್ಡ ಪರಿಣಾಮ ಬೀರುತ್ತೆ ಸಮಾಜದ ಮೇಲೆ ಮತ್ತೆ ಪೊಲೀಸ್ ಅಧಿಕಾರಿ ಮೇಲೆ. ಮೊದಲೇ ಪೊಲೀಸರಿಗೆ ನಮಗೆ ಕಳಂಕ ತಪ್ಪಿದ್ದಲ್ಲ. ಈಗ ಯಾರಾದ್ರೂ ಹೇಳಿದ್ರೆ ಏನ್ರಿ DGನೇ ನೀವು ಉಳಿಸ್ಕೊಳಕ್ಕಾಗ್ಲಿ, ನಮ್ಗೇನ್ ನ್ಯಾಯ ಕೊಡ್ತೀರಾ ಅಂತ ಹೇಳೋಂತ ಸಂದರ್ಭದಲ್ಲಿ ಪೊಲೀಸರು ಯಾವ್ದಾದ್ರು ತನಿಖೆ ಮಾಡ್ಬೇಕಾದ್ರೆ ಮೊದಲು ನಿಮ್ ಮಾಜಿ DG IGPನೇ ಉಳಿಸ್ಕೊಳಕ್ಕಾಗ್ಲಿಲ್ಲ, ನೀವೇನ್ರಿ ಈ ತನಿಖೆ ಮಾಡ್ತೀರಾ, ಏನ್ ನ್ಯಾಯ ಕೊಡಿಸ್ತೀರಾ ಏನೋ ಅನ್ನುವಂತ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಉಡ್ಕೊಂಡ್ಬಿಡ್ತವೆ ಈ ರೀತಿಯಾದಂಥ ಘಟನೆಗಳಾದಾಗ. ಎಸ್ಪೆಷಲಿ ಅತ್ಯುನ್ನತ ಹುದ್ದೆಯಲ್ಲಿ ಕಾರ್ಯವನ್ನು ನಿರ್ವಹಿಸಿದಂಥವರೇ ಈ ರೀತಿಯಾಗಿ ಸತ್ಬಿಟ್ರೆ
ನಿಜ ನಿಜ ನಿಜ. ನೋಡಿ, ನಾವು ರಿಟೈರ್ಡ್ ಆದ್ಮೇಲೆ ನಮಗೆ 2 H ಬೇಕು, ಒಂದು ಹೆಲ್ತ್, ಒಂದು ಹ್ಯಾಪಿನೆಸ್ ನನ್ನ ಪ್ರಕಾರ. ಆಮೇಲೆ ನಾವು ನಿವೃತ್ತಿ ಆದವರು ಸಿಕ್ಕಿದಾಗ 2 ಪ್ರಶ್ನೆ ಕೇಳೋದು, ಏನಪ್ಪಾ ನಿನ್ನ ಆರೋಗ್ಯ ಹೆಂಗಿದೆ, ಮಕ್ಕಳೇನ್ ಮಾಡ್ತಾರೆ, ಇಷ್ಟೇ. ಇದು 2 ಪ್ರಶ್ನೆ ನಮಗೆ ಬರೋದು. ಇನ್ನೇನು ನೀನು ಆಸ್ತಿ ಏನ್ ಮಾಡಿದ್ಯಾ, ಏನೇನು ಎಲ್ಲಿ ಹೋದೆ ಅದನ್ನು ಕೇಳಲ್ಲ. ನೋಡಿ, ಒಬ್ಬರು DG ಆದವರು ಉದಾಹರಣೆ ಆಗಿರ್ಬೇಕಾಯ್ತು ಸಮಾಜಕ್ಕೆ ಮತ್ತೆ ನಮ್ಮ ಪೊಲೀಸ್ ಇಲಾಖೆಗೆ. ಇದು ಒಂಥರ ಬಹಳ ದೊಡ್ಡ ಇಂಪ್ಯಾಕ್ಟ್ ಆಗ್ಬಿಟ್ಟಿದೆ ನನ್ನ ಪ್ರಕಾರ. ನಾನು ನಿನ್ನೆ ನೋಡ್ತಾ ಇದ್ದೆ ಸರ್, ಯಾರೋ ಒಬ್ರು ಪೊಲೀಸ್, ಆಮೇಲೆ ಅವರ ಸ್ನೇಹಿತರು ಜೊತೆಲಿ ಇದ್ದವರು ಒಬ್ರು ಮಾತನಾಡ್ತಾ ಹೇಳ್ತಾ ಇದ್ರು, ಶ್ರೀನಿವಾಸ್ ಅಂತ ಕಾಣಿಸುತ್ತೆ, ಪಾಪ ತುಂಬಾ ಒಳ್ಳೆಯವರು, ಸೌಮ್ಯ ಸ್ವಭಾವದವರು. ಹೌದು, ಈಗ ಅಂದ್ರೆ ಅಲ್ಲಿರುವಂತ ಸಿಬ್ಬಂದಿ ಜೊತೆ ಮಾತನಾಡುವಂಥದ್ದು ಬೇರೆ, ಫ್ಯಾಮಿಲಿ ಜೊತೆ ಹೆಂಗೆ ಅವ್ರು ವರ್ತಿಸ್ತಾ ಇದ್ದಾರೆ ಅನ್ನುವಂಥದ್ದೇ ಬೇರೆ ರೀತಿಯಲ್ಲೇ ಆಗುತ್ತೆ. ಇಲ್ಲಿ ಓಕೆ, ಇವರು ಚುಚ್ಚಿದ್ರು, ಸಾಯಿಸಿದ್ರು, ಬರ್ಬರವಾಗಿ ಹತ್ಯೆ ಮಾಡಿದ್ರು, ಓಕೆ. ಈಗ ಬರೀ ಅವ್ರನ್ನೇ ಮಾತ್ರ, ಅವ್ರು ಮಾಡಿದ್ದೇ ತಪ್ಪು, ಅವರ ಪತ್ನಿ ಮಾಡಿದ್ದೇ ತಪ್ಪು, ಅವ್ರ ಮಗಳು ಮಾಡಿದ್ ಮಾತ್ರ ತಪ್ಪು. ಈಗ ಸತ್ತಂತ ಹಿನ್ನೆಲೆಯಲ್ಲಿ ಓಂ ಪ್ರಕಾಶ್ ಅವರು ಮಾಡಿದ್ದೆಲ್ಲ ಸರಿ ಅಂತನೂ ಕೂಡ ಒಪ್ಕೊಳ್ಳೋದಿಕ್ಕೆ ಆಗೋದಿಲ್ಲ. ಅವ್ರು ಏನು ಮಾಡಿದ್ರು ಏನೋ, ಅವ್ರು ಯಾವ ರೀತಿಯಾಗಿ ಟ್ರಿಗರ್ ಮಾಡಿದ್ರು ಏನೋ, ಪ್ರವೋಕ್ ಮಾಡಿದ್ರು ಏನೋ, ಆ ಕಾರಣಕ್ಕೋಸ್ಕರನೇ ಸಾವನ್ನಪ್ಪಿದ್ದಾರೆ ಅನ್ನುವಂಥ ವಿಚಾರನೂ ಕೂಡ ಚರ್ಚೆ ಆಗ್ಬೇಕಲ್ಲ. ಹೌದೌದು. ನೋಡಿ, ಇದು ತನಿಖೆಯಿಂದ ಹೊರಗಡೆ ಬರುತ್ತೆ. ನಾನು ಇವತ್ತು ಅಪವಾದನ ಅವರ ಹೆಂಡತಿ ಮತ್ತೆ ಮಗಳ ಮೇಲೆ ಹಾಕ್ತಾ ಇಲ್ಲ. ಇದು 2 ಕೈ ಸೇರಿ ಚಪ್ಪಾಳೆ ಆಗಿದೆ ಇದು ಅಷ್ಟೇ. ಮತ್ತೆ ಇನ್ನೊಂದು ನೋಡಿ, ಅವರು ಶ್ರೀನಿವಾಸ್ ಹೇಳ್ತಾರೆ, ಅವರು ಮಧ್ಯಾಹ್ನ ಫೋನ್ ಮಾಡಿದ್ದಾರೆ ನೆನ್ನೆ. ಫೋನ್ ಮಾಡಿದಾಗ ನಾನು ಮನೆಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಆಗ ಇಲ್ಲ ಬರಬೇಡ, ಹೆಂಡತಿ ಇದ್ದಾರೆ, ಮನೇಲಿ ಗಲಾಟೆ ಆಗ್ತಿದೆ ಅಂತ ಹೇಳಿದ್ದಾರೆ. ಹೌದೌದು, ಅವರು ಶ್ರೀನಿವಾಸ್ಗೆ ಬಹಳಷ್ಟು ವಿಚಾರ ಗೊತ್ತಿರಬಹುದು. ಅವರು ಎಲ್ಲೋ ಸೆಕ್ಯೂರಿಟಿಲಿ ಎಲ್ಲೋ ಇದ್ದಾರೆ ಅಂತ ಕೇಳ್ಪಟ್ಟೆ, ಯಾವುದೋ ಒಂದು ಇದರಲ್ಲಿ. ಅವ್ರಿಗೆ ಬಹಳ ಈಗ ನೋಡಿ, ನಮಗೆ ಹಿರಿಯ ಅಧಿಕಾರಿಗಳು, ಕೆಲವು ನಮ್ಮ ಲೋಯರ್ ಅಧಿಕಾರಿಗಳಿಗೆ ರ್ಯಾಂಕಿಗೆ ಬಹಳ ನಾವು ನಿಕಟ ಸಂಬಂಧ ಬಂದ್ಬಿಡುತ್ತೆ. ಫಾರ್ ಎಕ್ಸಾಂಪಲ್, ನನಗೆ ಹಲವಾರು ಅಧಿಕಾರಿಗಳು ಅವರ ಸಂಸಾರದ ಬಗ್ಗೆ, ಅವ್ರನ್ನ ಮನೆಯಲ್ಲಿ ನಡೀತಾ ಇರೋದು, ಅವ್ರ ಮಕ್ಕಳದು ಪ್ರತಿಯೊಂದು ಮಾತಾಡ್ತಿದ್ವಿ ನಾವು. ಯಾಕಂದ್ರೆ ಈ ಪೊಲೀಸ್ ಅನ್ನೋದು ಒಂದು ಫ್ಯಾಮಿಲಿ ಇದ್ದಂಗೆ, ಒಂದು ಕುಟುಂಬದ ತರ ನಾವು. ಈಗ ನಾವು ಒಬ್ಬ ಪೊಲೀಸ್ ಅಧಿಕಾರಿ, ನಮ್ಮ ಕೈ ಕೆಳಗಡೆ ಕೆಲಸ ಮಾಡ್ತಿರೋರ್ದು ಕಷ್ಟ ಸುಖನೂ ಆಲಿಸಬೇಕು ನಾವು. ಬರೀ ಪಬ್ಲಿಕ್ದೇ ಎಲ್ಲ ಕೇಳೋದಲ್ಲ. ನಮ್ಮಲ್ಲಿ, ನಮ್ಮ ಪೊಲೀಸಲ್ಲಿ ಎಷ್ಟು ಕಷ್ಟಗಳಿದೆ, ನಮ್ಮ ಇವರಲ್ಲಿ ಸಬಾರ್ಡಿನೇಟ್ಸ್ ಅಲ್ಲಿ. ನೋಡಿ, ಇದು ಮಾತ್ರ ಒಂದು ಕೆಟ್ಟ ಒಂದು ಕಳಂಕ ಬಂದ್ಬಿಡ್ತು ಪೊಲೀಸ್ ಇಲಾಖೆಗೆ ಅಂತ ಅನ್ಸುತ್ತೆ ನನಗೆ. ಶ್ರೀನಿವಾಸ್ ಅವರಿಗೆ ಮೇ ಬಿ ನೀವು ಹೇಳ್ದಂತೆ ಒಂದು ಹಂತದಲ್ಲಿ ಮಾಹಿತಿ ಇತ್ತು ಅಂತ ಕಾಣಿಸುತ್ತೆ. ಏನಾದರೂ ಮುಂದೆ ಅವ್ರು ಹೇಳ್ತಾ ಇದ್ರು, ನನಗೆ ಒಂಥರ ಮಾರ್ಗದರ್ಶಕರ ರೀತಿಯಲ್ಲಿ ಇದ್ದಂಥವ್ರು ಅನ್ನುವಂಥ ಮಾತುಗಳನ್ನೆಲ್ಲ ಹೇಳ್ತಾ ಇದ್ರು, ಅವ್ರ ಜೊತೆ ಎಲ್ಲ ವರ್ಕ್ ಮಾಡಿದಂಥ ಹಿನ್ನೆಲೆಯಲ್ಲಿ. ಅಟ್ಲೀಸ್ಟ್ ಒಬ್ಬ ಆಫೀಸರ್ನ ಜೀವನದಲ್ಲಿ ಅಟ್ಲೀಸ್ಟ್ ಏನಾದರೂ ಒಂದು ಬದಲಾವಣೆ ಆಗಬೇಕು, ಒಂದು ಖುಷಿ ಇರಬೇಕು, ಅವ್ರಿಗೇನೂ ಆಗ್ದಲೇ ಇರಬಾರ್ದು ಅನ್ನುವಂಥ ಇಂಟೆನ್ಷನ್ನೇ ಇದ್ದಿದ್ರೆ ಅಟ್ಲೀಸ್ಟ್ ಮೇಲಿನ ಅಧಿಕಾರಿಗಳಿಗೆ ಒಂದು ಮಾಹಿತಿಯನ್ನು ಕೊಟ್ಬಿಟ್ಟು ಓಂ ಪ್ರಕಾಶ್ ಅವ್ರನ್ನ ಕಾಪಾಡುವಂಥ ಕೆಲಸವನ್ನ ಶ್ರೀನಿವಾಸ್ ಅವರೇ ಇನಿಷಿಯೇಟ್ ತೆಗೆದುಕೊಳ್ಬೋದಿತ್ತಾಯಿತು. ಶ್ರೀನಿವಾಸು ಮಾಡ್ಬೋಯ್ತು, ಬಟ್ ನನಗೆ ಲೋಕಲ್ ಪೊಲೀಸ್ ಇನ್ಸ್ಪೆಕ್ಟ್ರು, ACP, DCPಗಳ ಮೇಲೆ ಆಶ್ಚರ್ಯ ಆಗುತ್ತೆ. ಇದನ್ನ DG ಮತ್ತೆ ಕಮಿಷನರ್ ಹತ್ರ ಕೂತ್ಕೊಂಡು ಮಾತಾಡಬೇಕಾಯ್ತು. ಸರ್, ಈ ತರ ಮನೇಲಿ ಗಲಾಟೆ ಆಗ್ತಾ ಇದೆ, ಗನ್ ಹಿಡಿದು ಎದುರಿಸ್ತಾ ಇದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಕಂಪ್ಲೇಂಟ್ ಮೇಲೆ ಗನ್ನ ಸೀಸ್ ಮಾಡಿ ಇಲ್ಲದೆ ಇರೋದು ನನಗೆ ಬಹಳ ಆಶ್ಚರ್ಯಕರ ಆಗಿರುತ್ತೆ. ನೋಡಿ, ಅವ್ರೇನೋ ಚಾಕು ತಗೊಂಡು ಚುಚ್ಚಿದ್ರು. ನನ್ನ ಪ್ರಕಾರ ಹೆಣ್ಮಗಳು ಏನಾದ್ರು ಗನ್ ತಗೊಂಡೆ ಗುಂಡು ಹಾಕಿದ್ರೆ ಎಲ್ಲಿಗೆ ಹೋಗಿ ಮುಟ್ತಾ ಇತ್ತು ಹೇಳಿ ನೋಡೋಣ ಇದು. ಆಮೇಲೆ ಅವ್ರ ಹತ್ರ ಮೋಸ್ಟ್ಲಿ ಲೈಸೆನ್ಸ್ ಗನ್ನೇ ಇರಬಹುದು ಅಂತ ಕಾಣುತ್ತೆ. ಅದ್ರ ಬಗ್ಗೆ ನನಗಿನ್ನೂ ಮಾಹಿತಿ ಇಲ್ಲ. ಬಟ್ ಈ ಗಲಾಟೆಗಳಾದಾಗ ಮನೆಯಲ್ಲಿ ಒಂದು ಡೆಡ್ಲಿ ವೆಪನ್ ಇದ್ರೆ ಬಹಳ ಡೇಂಜರ್ ಇದು. ಇದ್ರ ಬಗ್ಗೆ ಬಹಳಷ್ಟು ಇನಿಷಿಯೇಟಿವ್ ತಗೊಳ್ಬೇಕು. ಇದನ್ನು ಸೀಸ್ ಮಾಡಕ್ಕೆ ಪವರ್ ಇದೆ ಪೊಲೀಸಿಗೆ, ಪೊಲೀಸ್ ಆಫೀಸರ್ಗೆ. ಸಬ್ ಇನ್ಸ್ಪೆಕ್ಟರ್ಸ್ ಗಾಟ್ ದ ಪವರ್ ಟು ಸೀಸ್ ದ ವೆಪನ್. ಹಿ ಹ್ಯಾಸ್ ನಾಟ್ ಡನ್ ಇಟ್. ಇದು ನನಗೆ ಬಹಳ ಆಶ್ಚರ್ಯಕರ ಆಗುತ್ತೆ. ಈಗ ನೋಡಿದ್ರೆ ಎಲ್ಲಾರು ಓಡ್ತಾ ಇದ್ದಾರೆ ಮನೆ ಹತ್ರ. ನಾನು ನೋಡ್ತಾ ಓಡ್ತಾ ಏನ್ ಪ್ರಯೋಜನ ಹೋಗಿ. ಎಷ್ಟು ಬೇಸರದ ಸಂಗತಿ. ಒಬ್ಬರು DGನ ಕೈ ಕಾಲು ಕಟ್ಟಿ ಮುಖಕ್ಕೆ ಮೆಣಸಿನ ಪುಡಿ ಹಾಕಿ 7-8 ಬಾರಿ ತಿವಿದು ಸಾಯಿಸಿದ್ರು. ಅದರಲ್ಲೂ 15-20 ನಿಮಿಷ ನರಳಿ ಒಬ್ರು DG ಸತ್ರು ಅಂದ್ರೆ ಇದನ್ನ ನಿಜವಾಗ್ಲೂ ಯೋಚನೆ ಮಾಡಕ್ಕೆ ಒಂಥರ ನಮಗೆ ಬೇಜಾರಾಗುತ್ತೆ ನೋಡಿ. ಸರ್, ಇಲ್ಲಿ ತುಂಬಾ ಅತ್ಯುನ್ನತ ಹುದ್ದೆಯಲ್ಲಿ ಅಂದ್ರೆ DG IGP ಅಂದ್ರೆ ಅಪ್ಪರ್ ಮೋಸ್ಟ್ ಪೊಲೀಸ್ ಇಲಾಖೆಯಲ್ಲಿ ಒಂದು ಹುದ್ದೆ ಅದು ನಮ್ಮ ರಾಜ್ಯದಲ್ಲಿ. ಅವ್ರು ರಿಟೈರ್ಡ್ ಆದಂಥವ್ರು. ಈಗ ಅವ್ರ ಮೇಲೇನೆ ಏನಾದರೂ ಕಂಪ್ಲೇಂಟ್ ಬಂದಂಥ ಸಂದರ್ಭದಲ್ಲಿ, ಅವರ ಫ್ಯಾಮಿಲಿಲಿ ಈ ಥರ ಡಿಸ್ಪ್ಯೂಟ್ ಆದಂಥ ಸಂದರ್ಭದಲ್ಲಿ ಯಾಕೆ ಬೇಕು ಬಿಡು, ಅವ್ರು ಸಾಲ್ವ್ ಮಾಡ್ಕೊಳ್ತಾರೆ, ಸುಮ್ಮನೆ ಯಾಕೆ ಪಾಪ ಅವ್ರಿಗೆ ತೊಂದರೆ ಕೊಡೋಣ, ಅಥವಾ ಸುಮ್ಮನೆ ಯಾಕೆ ಅವ್ರನ್ನ ಎದುರಾಕೊಳ್ಳೋಣ ಅನ್ನುವಂಥ ಮನಸ್ಥಿತಿ ಏನಾದರೂ ಇರುತ್ತಾ ಪೊಲೀಸರಿಗೆ? ನೋಡಿ, ನನ್ನ ಪ್ರಕಾರ ನೋಡಿ, ಒಬ್ಬರು ನಿವೃತ್ತಿ ಆದ್ಮೇಲೆ ನಾವು ಸಾಮಾನ್ಯದಲ್ಲಿ ಸಾಮಾನ್ಯ ಪ್ರಜೆಯಾಗಿ ಹೋಗ್ಬಿಡ್ತೀವಿ ಸಮಾಜದಲ್ಲಿ.
ನಮ್ಮ ಅಂತಸ್ತು ಎಲ್ಲ ಹೊರಟೋಗ್ಬಿಡುತ್ತೆ, ಪವರ್ಲೆಸ್ ಆಗ್ಬಿಡ್ತೀವಿ ನಾವು. ನಾವೇನಾದ್ರೂ ಸರ್ವಿಸ್ನಲ್ಲಿ ಒಳ್ಳೇದು ಮಾಡಿದ್ರೆ ಜನ ನಮ್ಮನ್ನು ನೋಡಿದ್ರೆ ಗುರುತಿಸ್ತಾರೆ, ವಿಶ್ ಮಾಡ್ತಾರೆ, ಇಲ್ಲಾಂದ್ರೆ ಅದೂ ಮಾಡೋದಿಲ್ಲ. ಅದರಿಂದ ಸರ್ವಿಸ್ನಲ್ಲಿರುವಾಗ ನಾವು ಆದಷ್ಟು ಸಾರ್ವಜನಿಕರ ಸೇವೆ ಮಾಡಬೇಕು ಮತ್ತೆ ಅವ್ರ ಮನಸ್ಸು ಗೆಲ್ಲಬೇಕು. ಇಲ್ಲಿ ಪೊಲೀಸ್ನವರಿಗೆ ಈಗ ಈ IPS ಆಫೀಸರ್ಸ್ದೇ ಒಂದೊಂದು ಕಾಲೋನಿ ಇದೆ. ಫಾರ್ ಎಕ್ಸಾಂಪಲ್ ಇಂದಿರಾನಗರದಲ್ಲಿ ಒಂದಿದೆ, ಈಗ HSR ಲೇಔಟ್ ಇವ್ರು ಇರೋದ್ರಲ್ಲೇ ಒಂದಿದೆ, ಆಮೇಲೆ ಈ JP ನಗರದಲ್ಲಿ ಒಂದಿದೆ. ಅಲ್ಲಿ ಆಫೀಸರ್ಸ್ಗಳು ಕೆಲವರು ಅನ್ಯೋನ್ಯವಾಗಿರ್ತಾರೆ, ಕೆಲವರಿಗೆ ಡಿಫರೆನ್ಸ್ ಆಫ್ ಒಪಿನಿಯನ್ ಇರುತ್ತೆ. ಜೂರಿಸ್ಡಿಕ್ಷನ್ ಪೊಲೀಸ್ ಅಧಿಕಾರಿಗೆ ಡೆಫಿನೆಟ್ಲಿ ಅದೊಂದು ತಲೆನೋವೇ. ಯಾಕೆಂದ್ರೆ ಹಿರಿಯ ಅಧಿಕಾರಿಗಳು ಕರೆದಾಗ, ಸರ್ ಈಗ ಇಲ್ಲ ಸರ್ ನಾನು ನಿಮ್ಮ ಗನ್ ಸೀಸ್ ಮಾಡಬೇಕು ಅಂತ ಹೇಳೋ ಧೈರ್ಯ ಬಹಳಷ್ಟು ಜನಕ್ಕೆ ಇರೋದಿಲ್ಲ. ಏನ್ ಮಾಡ್ಬೇಕಾಯ್ತು, ಕೋರ್ಟ್ ಆರ್ಡರ್ ತಗೊಂಡ್ಬಂದ್ಬಿಡ್ಬೇಕಾಯ್ತು. ಇವರು ಕೋರ್ಟ್ ಆರ್ಡರ್ ತಂದ್ಬಿಟ್ಟಿದ್ರೆ ಖಂಡಿತ ಸೀಸ್ ಮಾಡಬಹುದಿತ್ತು. ಯಾಕೆಂದ್ರೆ ಅಲ್ಲಿ ಪತ್ನಿದೇ ಇದಿದೆ, ಕಂಪ್ಲೇಂಟ್ ಇದೆ. ಇದು ಇಲ್ಲಿ ಸಾಕಷ್ಟು ಧೈರ್ಯದಲ್ಲಿ ಕೆಲಸ ಮಾಡಬೇಕು. ಪೊಲೀಸ್ನಲ್ಲಿ ಧೈರ್ಯ ಇಲ್ಲ ಅಂತ ಹೇಳಿದ್ರೆ, ಅವರು ಹೈಯರ್ ಆಫೀಸರ್ಸ್ ಇರ್ಬೋದು, ಅವ್ರು ಇಲ್ಲಿಗಲ್ ಇದು ಮಾಡ್ತಿದ್ದಾಗ ಅವ್ರು ಗನ್ ತಗೊಂಡು ಮನೆಯಲ್ಲಿ ಪತ್ನಿ ಮತ್ತೆ ಮಗಳಿಗೆ ಎದುರಿಸ್ತಿರೋದು ಖಂಡಿತ ತಪ್ಪದು. ಅದನ್ನ ಒಬ್ಬ ಜೂರಿಸ್ಡಿಕ್ಷನ್ ಪೊಲೀಸ್ನವರು ಖಂಡಿತ ಅದನ್ನ ಮಾಡಬೇಕಾಯ್ತು. ನಾನು ಇಷ್ಟು ನಮ್ಮ ಲೋಕಲ್ ಪೊಲೀಸ್ ಮೇಲೆ ನಾನು ಅಪವಾದ ಮಾಡ್ತಾ ಇಲ್ಲ.